ಬೇಡಮ್ಮ. ವಿಷು ಇನ್ಮೇಲೆ ನಮ್ಗಳ ನೆನಪು ಮಾತ್ರ. ಅವ್ನು ನಮ್ಮನ್ನೆಲ್ಲ ಬಿಟ್ಟು ದೂರ ಹೋಗ್ಬಿಟ್ಟ. ವಿಷು ನೆನಪು ಮಾತ್ರನಾ? ಹಾಗೆ ಹೇಳೋದಕ್ಕೆ ನಿನ್ ಮಾತಾದ್ರೂ ಹೇಗ್ ಬಂತು? ನೀನ್ ಹೇಳ್ತಿರೋದು ಸುಳ್ಳು ಸುಳ್ಳು. ಮಗ ನನ್ನನ್ನು ಬಿಟ್ಟು ಹೋಗಕ್ಕೆ ಸಾಧ್ಯನೇ ಇಲ್ಲ. ಸಾಧ್ಯ ಇಲ್ಲ ಸಾಧ್ಯ ಇಲ್ಲ. ಹೇಳ್ಬೇಡ ಹೇಳ್ಬೇಡ. ನೀನ್ ಹೇಳ್ತಿರೋ ಸುಳ್ಳು ಅಂತ ಹೇಳು. ಹೇಳು ನೀನ್ ಹೇಳ್ತಿರೋ ಸುಳ್ಳು ಅಂತ ಹೇಳು. ಅದಕ್ಕೆ ಪ್ರದೀಪ ಹೇಳ್ತಾರ ನಿಜ. ಅದಕ್ಕೆ ನಮ್ ವಿಷಯ ನಮ್ ಪಾಲಿಗಿಲ್ಲ. ಅದಕ್ಕೆ ಪಾಲಿಗಿಲ್ಲ. ವಿಷಯ ನಮ್ಮನ್ನೆಲ್ಲ ಬಿಟ್ಟು ಹೊರಟೋದ. ಸತ್ಯ ಹೇಳೋ. ಇವ್ರು ಹೇಳ್ತಿರೋದಿಲ್ಲ ನಿಜನೇನೋ? ಹೌದಮ್ಮ, ಚಿಕ್ಕಪ್ಪ ಪ್ರದೀಪ್ ಹೇಳ್ತಿರೋದು ನಿಜ. ನಮ್ಗೆ ವಿಶ್ವ ಮುಖ ನೋಡೋ ಭಾಗ್ಯ ಕೂಡ ಸಿಗ್ಲಿಲ್ಲ. ವಿವೇಕ್ ಭಾವ, ಏನ್ ಹೇಳ್ತಿದ್ದೀರಾ ನೀವು? ನೋಡಿ, ನೀವ್ ಇವ್ರ ಬಗ್ಗೆ ಹೀಗೆಲ್ಲ ಮಾತಾಡ್ಬಾರ್ದು. ಅತ್ತೆ ಅತ್ತೆ, ಅವ್ರಿಗೇನು ಆಗಿಲ್ಲ ಅತ್ತೆ. ಅವ್ರಿಗೇನು ಆಗಿಲ್ಲ, ನೀವೇನು ಯೋಚನೆ ಮಾಡ್ಬೇಡಿ. ಅಜ್ಜಿ ಅಜ್ಜಿ, ಯಾಕೆ ಹಿಂಗ್ ಕಾಣ್ತಿದ್ದೀರಾ ನೀವು? ಎಲ್ಲಿ ನಾನು ನೋಡಿ, ನಾನು ಹೇಳ್ತಿದ್ದೀನಿ, ನನ್ ಮೇಲೆ ನಂಬಿಕೆ ಇಲ್ವಾ ನಿಮ್ಗೆ? ಏನೂ ಆಗಿಲ್ಲ ನಿಮ್ಮ ಮೊಮ್ಮಗಂಗೆ. ಅಜ್ಜಿ ಏನೂ ಆಗಿಲ್ಲ. ಅಮ್ಮ ಅಪ್ಪ, ನೀವೇ ನನ್ಗೆ ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದ ಮಾಡಿದ್ರಿ ಅಲ್ವಾ? ಹಾಗಂದ್ಮೇಲೆ ಆ ಆಶೀರ್ವಾದ ಸುಳ್ಳಾಗೋದಕ್ಕೆ ಹೇಗ್ ಸಾಧ್ಯ? ಇಲ್ಲ, ಅವ್ರು ಬರ್ತಾರೆ, ನಂಗೆ ಗೊತ್ತು. ಅವ್ರು ಬಂದೇ ಬರ್ತಾರೆ ಅಮ್ಮ, ಬರ್ತಾರೆ ಅವರು. ಹೌದು ರಾಧಿಕಾ, ನಿನ್ ಮಾತನ್ನ ನಾನ್ ನಂಬ್ತೀನಿ. ನಿಮ್ ರಾಧಿಕಾ ಹೇಳ್ತಿರೋದೆಲ್ಲ ನಿಜ. ವಿಷುಗೇನು ಆಗಿಲ್ಲ, ವಿಷುಗೇನು ಆಗಿಲ್ಲ. ಅವ್ರು ಬರ್ತಾರೆ, ಖಂಡಿತ ಬರ್ತಾರೆ. ಈ ರೀತಿ ಮಾತಾಡಿ ಏನು ಪ್ರಯೋಜನ ಇಲ್ಲ. ಸತ್ಯನ ನಾವು ಒಪ್ಕೊಳ್ಳೇಬೇಕು.
ನಮ್ಮ ವಿಷಯ ಇನ್ನು ಮುಂದೆ ನಮ್ಮ ಪಾಲಿಗಿಲ್ಲ ಅಷ್ಟೇ. ಮಾವ, ಏನ್ ಮಾವ ನೀವು ಹೀಗೆಲ್ಲ ಮಾತಾಡ್ಬಾರ್ದು. ನೀವು ಈ ಮನೆಗೆ ಹಿರಿಯರು, ನೀವೇ ನಮ್ಗೆಲ್ರಿಗೂ ಧೈರ್ಯ ಹೇಳ್ಬೇಕು. ಅದ್ಬಿಟ್ಟು ನೀವೇ ಈ ರೀತಿ ಎಲ್ಲ ಮಾತಾಡ್ಬಿಟ್ರೆ ಹೇಗೆ? ಸುಜಾತ, ಅವ್ರಿಲ್ಲಿಗೆ ಬಂದಿದ್ದಾರೆ ತಾನೆ? ನೀ ನೋಡ್ದ್ಯಾ ಅಲ್ವಾ? ನೋಡ್ದ್ಯಾ? ಅಮ್ಮ, ಅವ್ರಿಲ್ಲಿಗೆ ಬಂದಿದಾರಮ್ಮ. ನೀ ನೋಡ್ದೆ ತಾನೆ ಅವ್ರನ್ನ? ನೋಡ್ದ್ಯಾ ಅವ್ರನ್ನ? ಅಮ್ಮ, ರೀ ರೀ, ಎಲ್ಲಿದ್ದೀರಾ? ಅದಕ್ಕ ಯಾರಾದ್ರೂ ಅವಳಿಗೆ ಸಮಾಧಾನ ಮಾಡಿ ಅವಳಿಗೆ ಅರ್ಥ ಮಾಡಿಸಿ. ಅದಕ್ಕೆ ನೀವು ಅಳದ್ ನಿಂತೀರ ಹೇಗೆ? ಹೋಗಿ ಸಮಾಧಾನ ಮಾಡಿ ಅವಳಿಗೆ. ಯಾಕೆ ಹೀಗೆಲ್ಲ ಆಡ್ತಿದ್ದೀರಾ ನೀವು? ನಿಮ್ಗೆಲ್ಲ ಯಾಕೆ ಅರ್ಥ ಆಗ್ತಿಲ್ಲ? ರಾಧಿಕಾ ನಮ್ ವಿಷು ಬದುಕಿದಾನೆ ಅಂತ ಹೇಳ್ತಿದ್ದಾಳೆ ಅಂದ್ರೆ ಅವನಿಗೆ ಏನು ಆಗಿಲ್ಲ. ನೀವೆಲ್ಲ ಏನೆಲ್ಲ ಮಾತಾಡ್ಬೇಡಿ. ನಮ್ ವಿಷುಗೆ ಏನು ಆಗಿಲ್ಲ. ನಿಮ್ಗೆಲ್ಲ ಯಾರೋ ಸುಳ್ಳು ಸುದ್ದಿ ಕೊಟ್ಟಿದ್ದಾರೆ. ಆಕ್ಸಿಡೆಂಟ್ ಹೋದ್ಮೇಲೆ ಎಲ್ಲೋ ಸಣ್ಣ ಪುಟ್ಟ ಗಾಯ ಆಗಿರುತ್ತಷ್ಟೇ, ಅವ್ನಿಗೇನು ಆಗಿಲ್ಲ. ವಿವೇಕ್, ನೀನಾದ್ರೂ ಹೇಳೋ ಇವ್ರಿಗೆ. ಯಾಕೋ ಸುಮ್ಮನೆ ಕೂತಿದ್ಯಾ? ಹೇಳೋ ಅದೆಲ್ಲ ಸುಳ್ಳು ಅಂತ. ವಿಷು ಸತ್ತಿದ್ದಾನೆ ಅನ್ನೋದಕ್ಕೆ ಸಾಕ್ಷಿ ಸಿಕ್ಕಿದೆ. ಅದಕ್ಕೆ ವಿಷುನ ಹುಡುಕುವಾಗ ಅವರಿಗೆ ಅವನ್ ಬಟ್ಟೆ ಸಿಕ್ಕಿದೆ. ಅವ್ರ ಪ್ರಕಾರ ವಿಷು ದೇಹನ ಯಾವುದೋ ಕಾಡು ಪ್ರಾಣಿಗಳು ಎಳ್ಕೊಂಡು ಹೋಗಿವೆಂತೆ. ಅವನ್ ದೇಹ ಸಿಗೋ ಆಸೆನ ಬಿಟ್ಬಿಡಿ ಅಂತ ಹೇಳಿದ್ರು. ಇಲ್ಲ, ಇದನ್ನ ನಂಬಲ್ಲ. ನಾನ್ ಖಂಡಿತ ನಂಬಲ್ಲ. ಏನಿದೆ ಸಾಕ್ಷಿ? ಯಾವ ಸಾಕ್ಷಿ ಇಟ್ಕೊಂಡು ನಮ್ ವಿಷು ಸತ್ತಿದ್ದಾನೆ ಅಂತ ಹೇಳ್ತಿದ್ದೀರಾ ನೀವೆಲ್ಲ? ಏನ್ ಸಾಕ್ಷಿ ಇದೆ ಹೇಳಿ? ನಮ್ ವಿಷು ಹಾಕೊಳ್ಳೋ ವೇಸ್ ಕೊಟ್ಟು ನೋಡಿ.
ರುಕ್ಕು, ಇದು ನಮ್ಮ ವಿಷುದೇ ಕಣಮ್ಮ. ನಮ್ಮಮ್ಮ ವಿಷುದೇ. ಮಾವ, ಯಾವ್ಯಾವ್ದು ಬಟ್ಟೆ ಎಲ್ಲ ತೋರಿಸಿ ಅಜ್ಜಿಗೆ ಅತ್ತೆಗೆ ಆಘಾತ ಆಗೋ ಹಾಗೆ ಯಾಕೆ ಮಾಡ್ತೀರಾ ನೀವು? ಅವ್ರಿಗೇನು ಆಗಿಲ್ಲ, ಬರ್ತಾರವರು. ಹಾ, ನೋಡು ರಾಧಿಕಾ, ಈ ಜಾಕೆಟ್ ವಿಷುದೇ ಅಲ್ವಾ? ಸರಿಯಾಗಿ ನೋಡು. ಇಲ್ಲ, ಅವ್ರಿಗೇನು ಆಗಿಲ್ಲ. ಆ ಬಟ್ಟೆ ಅವ್ರದ್ದಲ್ಲ. ನಾನು ಹೇಳ್ತಿದ್ದೀನಿ ತಾನೆ. ಅವ್ರಿಗೇನು ಆಗಿಲ್ಲ. ಆ ಕೃಷ್ಣ ನಂಗೆ ಅನ್ಯಾಯ ಮಾಡಲ್ಲ. ಅವ್ರು ಬರ್ತಾರೆ ಅವರು. ನೀವ್ಯಾರು ಏನು ಮಾತಾಡ್ಬೇಡಿ ಇವಾಗ, ಸುಮ್ಮನೆ ಇರಿ. ಬರ್ತಾರವರು. ನಿನ್ನ ನಂಬಿಕೆ ಸುಳ್ಳಾಗೋದಿಲ್ಲ. ಯಾರು ನಂಬದೆ ಹೋದ್ರು ನಾನು ನಿನ್ನ ನಂಬ್ತೀನಿ. ಇಷ್ಟು ನಂಬಿದ್ಯಾ ನೀನು? ನಿನ್ನ ನಂಬಿಕೆ ಸುಳ್ಳಾಗೋದಕ್ಕೆ ಹೇಗೆ ಸಾಧ್ಯ ಹೇಳು? ನಿನ್ನ ನಂಬಿಕೆಗೆ ಆ ದೇವರು ಒಳ್ಳೆ ಫಲ ಕೊಟ್ಟೇ ಕೊಡ್ತಾನೆ. ಗಂಡ ಇಲ್ದಿರೋ ಬದುಕು ಎಷ್ಟು ಕಷ್ಟ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನಗಿನ್ನೂ ಚಿಕ್ಕ ವಯಸ್ಸು. ನಿನ್ನ ಮುಂದಿನ ದಾರಿನ ನೆನಪಿಸ್ಕೊಂಡ್ರೆ ನನಗೆ ಅಳು ಬರುತ್ತೆ. ನಿಮ್ಮ ಮಾತುಗಳ ಮೇಲೆ ನನಗೆ ನಂಬಿಕೆ ಇಲ್ಲ. ನನಗೆ ಗೊತ್ತು ನೀನು ಹೇಗೆ ನನ್ನ ನಂಬೋದಕ್ಕೆ ಸಾಧ್ಯ. ಶಾಂತನು ಈ ಮನೆಯಲ್ಲಿ ಮಾಡಿರೋ ಅವಾಂತರಗಳನ್ನೆಲ್ಲ ನನ್ನ ಹತ್ರ ಹೇಳಿದ್ದಾನೆ. ಹೌದು ರಾಧಿಕಾ, ಅವನು ಹೀಗೆಲ್ಲ ಮಾಡ್ತಾನೆ ಅಂತ ಖಂಡಿತ ನನಗೆ ಗೊತ್ತಿರಲಿಲ್ಲ. ನನ್ನ ಆಸೆ ಇದ್ದಿದ್ದಿಷ್ಟೇ, ಅವನನ್ನ ಈ ಮನೆ ಸೇರಿಸ್ಬೇಕು, ಅವನಿಗೂ ತಾಯಿ ಪ್ರೀತಿ ಸಿಗ್ಬೇಕು, ಅವನು ಒಂದ್ ನೆಲೆ ಕಾಣ್ಬೇಕು ಅಂತ. ಆದ್ರೆ ಅವನು ನನ್ನ ಕೈ ಮೀರಿ ಬೆಳೆದ್ಬಿಟ್ಟ. ಅವನ್ ಮಾಡಿದ ಅವಾಂತರಗಳು ಯಾವುದೂ ನನಗೆ ಗೊತ್ತಿರಲಿಲ್ಲ ರಾಧಿಕಾ. ಎಲ್ಲ ನನ್ನಿಂದ ಮುಚ್ಚಿಟ್ಬಿಟ್ಟ. ಗೊತ್ತಿದ್ರೆ ನಾನು ಅವನಿಗೆ ಬುದ್ಧಿ ಹೇಳ್ತಿದ್ದೆ. ಅವನನ್ನ ಹೆತ್ತ ತಾಯಿ ನಾನು ಇಲ್ದೇ ಇರ್ಬೋದು, ಆದ್ರೆ ಅವನಿಗೆ ನಾನು ಒಳ್ಳೆ ಸಂಸ್ಕಾರ ಕಲಿಸಿದ್ದೀನಿ. ಅವನ್ ಯಾಕೆ ಹೀಗೆ ಬದಲಾದ ಅಂತ ನನಗೆ ಗೊತ್ತಾಗ್ತಿಲ್ಲ. ಈ ಮನೆಯಿಂದ ಆದ ಅನ್ಯಾಯಕ್ಕೆ ಸೇಡ್ ತೀರಿಸ್ಕೋಬೇಕು ಅಂತಿದ್ದೆ. ಆದ್ರೆ ನನ್ನ ತಮ್ಮನ ಸಾವು ನನ್ನನ್ನ ಮನುಷ್ಯನಾಗಿ ಮಾಡಿದೆ.
ನಾನು ಬದಲಾಗಿದ್ದೀನಿ, ನನ್ನ ಕ್ಷಮಿಸ್ಬಿಡು ಅಂತ ಕಾಲ್ ಹಿಡ್ಕೊಂಡು ಗೋಳಾಡ್ದ. ಅಷ್ಟು ಬೆಳೆದ್ ನಿಂತ ಮಗ ಕಣ್ಣೀರ್ ಹಾಕ್ತಿದ್ರೆ ನಾನು ಹೇಗ್ ಸುಮ್ನಿರೋದಿಕ್ ಸಾಧ್ಯ ಹೇಳು? ನಾನು ತಾಯಿ ಅಲ್ವಾ? ನಿನ್ನ ವಿಷು ಪ್ರೀತಿ ನೋಡಿ ಖುಷಿ ಪಟ್ಟೋಳ್ ನಾನು. ವಿಷು ಸತ್ತಿಲ್ಲ ಅಂತ ನಾನ್ ನಂಬ್ತೀನಿ ರಾಧಿಕಾ. ನಿನ್ ಜೊತೆಗೆ ನಾನು ಇರ್ತೀನಿ. ನನ್ ಶಾಂತನುನ ಕ್ಷಮಿಸ್ಬಿಡು ನೀನು. ವಿಷು ಕಾಣ್ದೆ ನೀನ್ ಎಷ್ಟು ಬೇಸರದಲ್ಲಿದ್ಯೋ ಶಾಂತನು ಅಷ್ಟೇ ಬೇಸರದಲ್ಲಿದ್ದಾನೆ. ಅವನ್ ನಿನಗೆ ತುಂಬಾ ನೋವು ಮಾಡ್ಬಿಟ್ಟಿದ್ದಾನೆ ರಾಧಿಕಾ. ನೀನ್ ಹೀಗೆ ಅವನ ಮೇಲೆ ಅನುಮಾನ ಪಡೋದ್ರಲ್ಲಿ ತಪ್ಪೇನಿಲ್ಲ ಬಿಡು. ನೀನ್ ತುಂಬಾ ಒಳ್ಳೆಯವಳು ರಾಧಿಕಾ. ಶಾಂತನು ಮಾಡಿರೋ ತಪ್ಪುಗಳನ್ನೆಲ್ಲ ನಿನ್ನ ಕ್ಷಮಿಸ್ಲೇಬೇಕು. ವಿಷು ಸತ್ತಿಲ್ಲ ರಾಧಿಕಾ, ಖಂಡಿತ ಸತ್ತಿಲ್ಲ. ನೀನು ಕೃಷ್ಣನ ಭಕ್ತೆ. ಅವನು ನಿನಗೆ ಮೋಸ ಮಾಡೋದಕ್ಕೆ ಸಾಧ್ಯನಾ ಹೇಳು? ಹಾ, ಆ ಕೃಷ್ಣ ನನಗೆ ಖಂಡಿತ ಅನ್ಯಾಯ ಮಾಡಲ್ಲ. ನಿಮ್ಮ ಮಾತು ನಿಜ. ನನ್ನ ವಿಷು ಸತ್ತಿಲ್ಲ. ಇವ್ರು ಸತ್ತಿಲ್ಲ. ಶಾಂತನು ನೋಡ್ದ ಪ್ರದೀಪ್, ವಿಶ್ವ ನಮ್ಮನ್ನೆಲ್ಲ ಅನಾಥರನ್ನಾಗಿ ಮಾಡಿ ಹೋಗ್ಬಿಟ್ಟ. ಇಂಥ ದಿನ ನನ್ನ ಜೀವನದಲ್ಲಿ ಬರುತ್ತೆ ಅಂತ ನಾನು ಸ್ವಲ್ಪ ಹೊತ್ತಿಗೆ ಮುಂಚೆ ಫೋನ್ ಮಾಡಿ ನಾನು ಬರ್ತಾ ಇದ್ದೀನಿ ಶಾಂತನು ಬ್ರದರ್ ಅಂತ ಪ್ರೀತಿಯಿಂದ ಹೇಳಿದ್ದ. ಈಗ ಅದೆಲ್ಲ ನೆನಪ. ವಿಶ್ವ ನಮ್ಮ ಜೊತೆ ಇಲ್ಲ ಅನ್ನೋದನ್ನ ನನ್ಗೆ ನಂಬಕ್ ಆಗ್ತಾನೆ ಇಲ್ಲ. ಶಾಂತನು, ವಿಷು ನಮ್ಮನ್ನೆಲ್ಲ ಅನಾಥರನ್ನಾಗಿ ಮಾಡಿ ಹೋಗ್ಬಿಟ್ಟ ಅಂತ ಹೇಳ್ತಾ ಇದೀಯಾ? ನಿನಗೆ ಗೊತ್ತು? ಇನ್ನು ವಿಷು ದೇಹನೇ ಸಿಕ್ಕಿಲ್ವಲ್ಲ? ಹೌದಲ್ವಾ? ವಿಶ್ವ ದೇಹ ಕಾಣಿಸ್ತಾ ಇಲ್ಲ ಅನ್ನೋದಷ್ಟೇ ನಮ್ ಕಣ್ಣು ಮುಂದೆ ಇರೋದು. ನೀ ನೋಡಿದ್ರೆ ಅವನು ಸತ್ತೇ ಹೋದ ಅನ್ನೋ ರೀತಿ ಮಾತಾಡ್ತಾ ಇದೀಯ. ಏನ್ ಸಮಾಚಾರ? ವಿಶ್ವ ಬಿದ್ದ ಜಾಗ ನೋಡಿದ್ರ? ನಿಮ್ಗೆ ಅನ್ಸುತ್ತಾ ಅವನು ಬದುಕಿದ್ದಾನೆ ಅಂತ? ಹೇಳಿ ನೋಡೋಣ. ಇಲ್ಲ ಶಾಂತನು, ನಮಗೆ ಯಾಕೋ ನಿನ್ ಮೇಲೆ ಅನುಮಾನ ಜಾಸ್ತಿ ಆಗ್ತಾ ಇದೆ. ನೀನೇನಾದ್ರೂ ಪ್ಲೀಸ್ ಚಿಕ್ಕಪ್ಪ, ಈಗಾಗಲೇ ನನ್ನ ತಮ್ಮನ ಕಳ್ಕೊಂಡು ನಾನು ಅರ್ಧ ಸತ್ತಿದ್ದೀನಿ. ಮತ್ತ್ಯಾಕೆ ಈ ರೀತಿ ಮಾತಾಡಿ ನನ್ನ ಮನಸ್ಸಿಗೆ ಗಾಯ ಮಾಡ್ತಾ ಇದ್ದೀರಾ? ಅಲ್ಲ, ಈ ರೀತಿ ಯೋಚನೆ ಮಾಡೋದಕ್ಕೆ ನಿಮ್ಗೆ ಹೇಗೆ ಸಾಧ್ಯ ಆಯ್ತು? ಎಷ್ಟು ದಿವಸ ನೀನು ಆಡಿದ ಆಟಗಳನ್ನೆಲ್ಲ ನೋಡ್ಕೊಂಡ್ ಬಂದವರು ನಾವೇ ತಾನೆ. ಇವಾಗ್ಲೂ ನೀನ್ ಮಾಡ್ತಿರೋದು ಡ್ರಾಮಾ ಅಂತಾನೆ ನಮ್ಗೆ ಅನಿಸ್ತಿರೋದು. ಅವನು ನನ್ನ ತಮ್ಮ ಪ್ರದೀಪ್. ಅವನ್ನ ಕೊಲ್ಲುವಷ್ಟು ಮಟ್ಟಕ್ಕೆ ನಾನಿನ್ನೂ ಹೋಗಿಲ್ಲ. ಅವನ್ನ ಸಾಯಿಸೋದೇ ಆಗಿದ್ರೆ
ಅವತ್ತು ಗೋವಾಕ್ಕೆ ವಿಶುನ ಕೊಲ್ಲುವಂತ ಸತ್ಯನ ಕಳಿಸಿದ್ರಲ್ಲ, ಆಗ ಸುಮ್ಮನೆ ಇರ್ಬೋದಾಗಿತ್ತಲ್ವಾ? ನೋಡಿ, ಮನುಷ್ಯ ದುರಾಸೆಗೆ ಬೀಳೋ ಸಹಜ. ನಿಮ್ಮ ಹಾಗೆ ನಾನು ಇದ್ದಿದ್ದು ನಿಜ. ನಾನು ಧರ್ಮಾಧಿಕಾರಿ ಆಗಬೇಕು ಅನ್ನೋ ಹಠಕ್ಕೆ ಬಿದ್ದು ನನಗಿಷ್ಟ ಇಲ್ದರ ಕೆಲವು ಕೆಲಸಗಳನ್ನ ಮಾಡಿದ್ದೀನಿ. ಅದು ನಾನು ಒಪ್ಕೋತೀನಿ. ನೀವು ಕೂಡ ಹಾಗೆ ಮಾಡಿದಲ್ವಾ ಪ್ರದೀಪ್? ನಾನು ಅವತ್ತು ಕಾಪಾಡಲಿಲ್ಲ ಅಂದಿದ್ರೆ ಇವತ್ತು ವಿಷು ಬದುಕಿರ್ತಾ ಇದ್ನ? ನಿಮ್ಗೆ ಆ ಕ್ಷಣಕ್ಕೆ ವಿಷುನ ಕೊಲ್ಬೇಕು ಅನ್ಸಿದ್ ನಿಜ. ಆದ್ರೆ ಆಮೇಲೆ ನೀವೇ ಸಂಕಟ ಪಡ್ತಾ ಇದ್ರಿ ಅಲ್ವಾ? ವಿಷು ಕಾಣೆ ಆಗಿದ್ದಾನೆ ಅಂತ ಗೊತ್ತಾದಾಗ ನೀವೆಷ್ಟೆಲ್ಲ ಒದ್ದಾಡ್ತಿದ್ರಿ ಅನ್ನೋದು ನಾನು ಗಮನಿಸಿದ್ದೀನಿ. ನೀನೇನ್ ಮರುಕ ಪಡ್ತಾ ಇದೆಯೋ ಅಥವಾ ಹಳೆ ದಿನೆಲ್ಲ ಕೆದಕಿ ನಮ್ಮನ್ನ ಹೆದರಿಸ್ತಾ ಇದೆಯೋ? ಎರಡೂ ಅಲ್ಲ ಪ್ರದೀಪ್. ಮನುಷ್ಯ ಕ್ಷಣದಾಸೆಗೆ ಬಲಿಯಾಗಿ ಎಂತ ತಪ್ಪು ಮಾಡ್ತಾನಲ್ವಾ ಅಂತ ಹೇಳ್ತಾ ಇದ್ದೆ. ಹಳೆ ದಿನೆಲ್ಲ ಯಾಕೆ ಹೀಗೆ ಮಾತಾಡ್ಬೇಕು ಹೇಳಿ? ನಾನೆಲ್ಲ ಮರ್ತಿದ್ದೀನಿ. ನನ್ನ ತಮ್ಮ ವಿಷು ಕಾಣೆ ಆಗಿರೋ ವಿಷಯ ನನ್ನನ್ನ ಪೂರ್ತಿ ಬದಲಾಗಿಸ್ಬಿಟ್ಟಿದೆ. ನಿನ್ನನ್ನು ನಂಬೋದಾ ನಾವು? ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿ ಚಿಕ್ಕಪ್ಪ, ಸ್ವಲ್ಪ ಕಾಣಿಸ್ತಿದೆಯಾ ನಿಮ್ಗೆ? ನಿನ್ನ ಕಣ್ಣಲ್ಲಿ ಕಾಣ್ತಿರೋದು ಸತ್ಯ ಅಂತ ನಂಬೋದು ಕಷ್ಟ ಬಿಡು. ನಿನ್ನ ಇತ್ತೀಚಿನ ವರ್ತನೆಗಳನ್ನ ನೋಡಿದ್ರೆ ನೀನು ನಂಬಿಕೆಗೆ ಅರ್ಹ ಅಲ್ಲ ಅನ್ನೋದು ಚೆನ್ನಾಗಿ ಅರ್ಥ ಆಗ್ತಿದೆ.